ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 2 ಅಂಕದ ಪ್ರಶ್ನೆಗಳನ್ನ SSLC ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರೋದನ್ನ ಸಾಲ್ವ್ ಮಾಡಿಸ್ತೀನಿ. ಸೊ ನಿಮಗೆ 2 ಅಂಕದಲ್ಲಿ ನಿಮಗೆ 8 ಪ್ರಶ್ನೆಗಳು ಬರ್ತವೆ ಮತ್ತು 16 ಅಂಕ ಇರುತ್ತೆ. ಸೊ ಇದನ್ನು ಆಲ್ಮೋಸ್ಟ್ ಗೆಸ್ಟ್ ಮಾಡ್ಬೋದು ಯಾವ ಟಾಪಿಕಿಂದ ನಮಗೆ ಕ್ವಶನ್ಸ್ ಜಾಸ್ತಿ ಬರುತ್ತೆ ಅಂತ. ಸೊ ಇಲ್ಲಿ ನೋಡ್ಬೋದು, ಮೊದಲನೇ ಟಾಪಿಕ್ ನಾನು ಹೇಳೋದು ಅಭಾಗಲಬ್ಧಿ ಸಾಧಿಸಿ ಅನ್ನೋದ್ರಿಂದ 2 ಮಾರ್ಕ್ಸ್ ಒಂದು ಕನ್ಫರ್ಮ್ ಕ್ವಶನ್ ಬಂದೇ ಬರುತ್ತೆ. ಮತ್ತು ನೆಕ್ಸ್ಟ್ ನಿಮಗೆ ಹೇಳಿಕೆ ಪ್ರಶ್ನೆ ಆಗಲೇ ಕೇಳ್ತಾರೆ, ಅಥವಾ ಲಾಸಹ ಇಂಟು ಮಾಸಹ ಇಸ್ ಈಕ್ವಲ್ ಟು A ಇಂಟು B ತಾಳೆ ನೋಡಿ ಸೂತ್ರ ಇದೆಯಲ್ಲ, ಈ ಸೂತ್ರದ ಮೇಲೆ ಸಹ ನಿಮಗೆ ಒಂದು ಲೆಕ್ಕ ಬಂದೇ ಬರುತ್ತೆ. ನೆಕ್ಸ್ಟ್ ವರ್ಜಿಸುವ ವಿಧಾನ ಕೇಳ್ತಾನೆ ಎಕ್ಸಾಮಲ್ಲಿ 2 ಮಾರ್ಕ್ಸ್ಗೆ. ಇದು 2 ಚರಾಕ್ಷರ ರೇಖಾತ್ಮಕ ಸಮೀಕರಣ ಪಾಠದ್ದು. ಮತ್ತು ಇನ್ನೊಂದು ಪ್ರಶ್ನೆ ನಿಮಗೆ ಶೋಧಕ ಸೂತ್ರ ಅಥವಾ ವರ್ಗದ ಮೂಲಗಳನ್ನು ಕಂಡಿದೆ ಅಂತ ಕೇಳ್ತಾನೆ. ಇದು ಸಹ ಒಂದು ಪ್ರಶ್ನೆ. ಇವೆರಡರಲ್ಲಿ 2 ಕೊಡ್ತಾನೆ ಅಥವಾ ಚಾಯ್ಸಲ್ಲಿ ಕೊಡ್ತಾನೆ. ಸೊ 2 ಕಲ್ತಿರಿ. ನೆಕ್ಸ್ಟ್ ನಿಮಗೆ 5ನೇ ಪಾಠಕ್ಕೆ ಬಂದರೆ ನಮಗೆ ಇದರಲ್ಲಿ ನಿಮಗೆ AN ಮತ್ತು SN ಸೂತ್ರ ಇದು ಬಗ್ಗೆ ಕೇಳಿದೆ. ಸಮಾಂತರ ಶ್ರೇಣಿಯಲ್ಲಿ AN ಸೂತ್ರ ಅಥವಾ SN ಸೂತ್ರ ಒಂದು ಕ್ವಶನ್ ಇದ್ದೇ ಇರುತ್ತೆ. ಮತ್ತು ನಿಮಗೆ ವೃತ್ತಗಳ ಪಾಠದಲ್ಲಿ ನಿಮಗೆ 2 ಅಂಕದ LBA ಪ್ರಶ್ನೆಗಳು ಸಾಲ್ವ್ ಮಾಡಿದ್ರೆ ಸಾಕು, ಆಲ್ಮೋಸ್ಟ್ ಅದರಲ್ಲಿ ರಿಪೀಟ್ ಆಗುತ್ತೆ. ಮತ್ತು ಮಾಡಲ್ ಪೇಪರಲ್ಲಿ ಏನಾದ್ರು ಸಾಲ್ವ್ ಮಾಡಿದರೆ ರಿಪೀಟ್ ಆಗ್ತವೆ. ಮತ್ತು ತ್ರಿಕೋನಮಿತಿಯಲ್ಲಿ ನಿಮಗೆ ಟ್ಯಾನ್ ಬೆಲೆ ಕಾಟ್ ಬೆಲೆ ಕಂಡುಹಿಡಿಯೋದು, ಅಥವಾ ಇವಾಗ ವಿಕರ್ಣ ಕೊಟ್ಟಿರ್ತಾನೆ, ಅಭಿಮುಖ ಬಾಹು ಕೊಟ್ಟಿರ್ತಾನೆ, ನಿಮಗೆ ಪಾರ್ಶ್ವ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಆ ಥರದ ಮೇಲೆ ಸಹ ಪ್ರಶ್ನೆ ಕೇಳ್ತಾರೆ. ಮತ್ತು ನಿರ್ದೇಶಾಂಕ ರೇಖೆ ಗಣಿತದಿಂದ ಒಂದು ಪ್ರಶ್ನೆ ಕೇಳಿದೆ, ಅದು ಜಾಸ್ತಿ ನಿಮಗೆ ದೂರದ ಸೂತ್ರದಿಂದ ಜಾಸ್ತಿ ಕೇಳಿದ್ದಾನೆ. ಮತ್ತು ನಿರ್ದೇಶಾಂಕ ಕಂಡುಹಿಡಿಯೋದು ಅಥವಾ ಅನುಪಾತದ ಮೇಲೆ ನಿಮಗೆ ಲೆಕ್ಕ ಕೇಳ್ತಾನೆ. ಸೊ ಇಷ್ಟು ನಿಮಗೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸು ಎಕ್ಸಾಮ್ಗೆ. ಇಷ್ಟರೊಳಗೆ ನಿಮಗೆ ಕ್ವಶನ್ಸ್ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಅಭಾಗಲಬ್ಧ ಮತ್ತು ಲಾಸಹ ಮಾಸಹ ಸಂಬಂಧಿತ ಪ್ರಶ್ನೆಗಳು ಹಾಗೂ ಹೇಳಿಕೆ ಪ್ರಶ್ನೆಗಳು ನೀವು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನಿದಾವಲ್ಲ ಮಾಡಲ್ ಪೇಪರ್ಸಲ್ಲಿ, ಸೊ ಆ ಕ್ವಶನ್ನ ನೀವು ವಿಡಿಯೋದಲ್ಲಿ ನಿಮಗೆ ಸಾಲ್ವ್ ಮಾಡ್ತೀವಿ. ಸೊ ಈಗ ಮೊದಲನೇ ಪ್ರಶ್ನೆನ ಸಾಲ್ವ್ ಮಾಡೋಣ. ಏನು ಕೊಟ್ಟಿದ್ದಾನೆ, 2 + √3 ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಂತ ಕೊಟ್ಟಿದ್ದಾನೆ. ಸೊ ಇದೇ ಥರ ನಿಮಗೆ ಪ್ರಶ್ನೆಗಳು 2 ಮಾರ್ಕ್ಸ್ಗೆ ಬೇರೆ ಬೇರೆ ಕೊಡ್ತಾನೆ. ಉದಾಹರಣೆಗೆ 2 + √5 ಅಥವಾ 3 + √5 ಈ ಥರ ಸಂಖ್ಯೆಗಳು ಚೇಂಜ್ ಮಾಡ್ತಾನೆ. ಬಟ್ ನಾವು ಬರೆಯೋ ಪ್ರೊಸೀಜರ್ ಏನಿರುತ್ತಲ್ಲ ಎಲ್ಲದಕ್ಕೂ ಏನಿರುತ್ತೆ ಸೇಮ್ ಆಗಿರುತ್ತೆ. ಸೊ ಒಂದು ಹೇಳ್ಕೊಡ್ತೀನಿ ನಾನು ನಿಮಗೆ, ನೆಕ್ಸ್ಟ್ ನೀವು ಆರಾಮಾಗಿ ಬರೆಯೋದು. ಮೊದಲನೇದಾಗಿ ನೋಡ್ಕೊಳ್ಳಿ, ಫಸ್ಟ್ ನಮ್ಗೆ ಏನು ಕೊಟ್ಟಿದ್ದಾನೆ ಪ್ರಶ್ನೆಯಲ್ಲಿ, 2 + √3 ಒಂದು ಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಂತ ಕೊಟ್ಟಿದ್ದಾನೆ. ಸೊ ನಾವಿಲ್ಲಿ ಪ್ರೂವ್ ಮಾಡಬೇಕಾದಾಗ ನಾವು ಇದಕ್ಕೆ ವಿರುದ್ಧವಾಗಿ ತಗೋಬೇಕು. ಮೊದಲನೇದೇನು, 2 + √3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಆಯಿತಾ? ಮೊದಲನೇದಾಗಿ ಏನು ಬರ್ಕೋಬೇಕು, ನಿಮಗೆ ಅಭಾಗಲಬ್ಧದಿಂದ ಸಾಧಿಸಿ ಕೊಟ್ಟಿದ್ದೇನೆ. ಸೊ ಅದಕ್ಕೆ ವಿರುದ್ಧವಾಗಿ ನಾವು ಬರ್ಕೋಬೇಕು. ಇಲ್ಲಿ 2 + √3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಹಾಗಾದರೆ ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿರ್ತವೆ? ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿರ್ತವೆ? P/Q ರೂಪದಲ್ಲಿ ಇರ್ತವೆ. ಸೊ ಭಾಗಲಬ್ಧ ಸಂಖ್ಯೆ ಯಾವಾಗಲೂ ಯಾವ ರೂಪದಲ್ಲಿರ್ತವೆ? P/Q ರೂಪದಲ್ಲಿರ್ತವೆ. ಮತ್ತು Q ≠ 0 ಅಂದರೆ Q ಬೆಲೆ ಏನಾಗಿರಲ್ಲ, 0 ಆಗಿರೋದಿಲ್ಲ. ಮತ್ತು ಇನ್ನೊಂದು P ಮತ್ತು Q ಏನಾಗಿರ್ತವೆ? ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ತವೆ. ಸಹ ಅವಿಭಾಜ್ಯ ಸಂಖ್ಯೆಗಳು. ಸೊ ಇಷ್ಟು ನೋಡ್ರಿ, ನಿಮಗೆ ಎಲ್ಲದಕ್ಕೂ ಸಹ ಏನಿರುತ್ತೆ, ಕಾಮನ್ ಆಗಿರುತ್ತೆ. ನೆಕ್ಸ್ಟ್ ಇರೋದು 2 + √3 ಇದೆಯಲ್ಲ, ಈಗ ನಾವೇನು ಮಾಡೋಣ, +2 ನಾವು ಈ ಕಡೆ ಕಳಿಸ್ಕೊಳ್ಳೋಣ P/Q ಸೈಡ್. ಸೊ +2 ಈ ಕಡೆ ಬಂದು ಏನಾಗುತ್ತೆ, ನಮಗೆ -2 ಆಗುತ್ತೆ. ಸೊ ಮೊದಲನೇದಾಗಿ ಏನು ಮಾಡಿದ್ವಿ ನಾವು, ಆ ಭಾಗಲಬ್ಧಕ್ಕೆ ವಿರುದ್ಧವಾಗಿ ಏನು ತಾಂಡಿ ನಾವು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸ್ಕೊಂಡ್ವಿ. ನೆಕ್ಸ್ಟ್ ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿರ್ತವೆ? P ಮತ್ತು P/Q ರೂಪದಲ್ಲಿರ್ತವೆ. ಮತ್ತು Q ≠ 0 ಮತ್ತು P ಮತ್ತು Q ಏನಾಗಿರ್ತವೆ? ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ತವೆ. ನೆಕ್ಸ್ಟ್ ನಮಗೆ ಇಲ್ಲಿ ಅಭಾಗಲಬ್ಧ ಸಂಖ್ಯೆ ಉಳಿಸ್ಕೊಳ್ಳೋಣ. ಈ ಎರಡನ್ನ ಇದೇನಿಂದ ಮುಂದೆ ಪ್ಲಸ್ ಚಿಹ್ನೆ ಇರುತ್ತೆ. ಸೊ +2 ಈ ಕಡೆ ಬಂದಾಗ ಏನಾಗುತ್ತೆ? -2 ಆಗುತ್ತೆ. ಸೊ ಈಗ ಕೆಳಗೆ ಏನಿರುತ್ತೆ, 1 ಹಾಕಬೇಕು. ಸೊ √3 = ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್, 1 × P ಏನಾಗುತ್ತೆ? P ಆಗುತ್ತೆ. Q × 2 Q/Q × 1 ಏನಾಗುತ್ತೆ? Q ಆಗುತ್ತೆ. ನಮಗೇನು ಬರುತ್ತೆ? P - 2Q/Q ಬರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಏನು ಬರೀಬೇಕಂದ್ರೆ ನಾವು √3 ಒಂದು ಭಾಗಲಬ್ಧ
ಸಂಖ್ಯೆಯಾಗಿದೆ. ಆದ್ದರಿಂದ p ಮೈನಸ್ 2q/q ಸಹ ಭಾಗಲಬ್ಧ ಸಂಖ್ಯೆಯಾಗಿದೆ. ಆದರೆ √3 ಒಂದು ಅಭಾಗಲಬ್ಧ ಸಂಖ್ಯೆ. ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ. ಸೊ ಇಷ್ಟು ಬರೆದ್ರೆ ನಿಮಗೆ 2 ಅಂಕಗಳು ಕೊಡ್ತಾರೆ. ಮೊದಲನೇದಾಗಿ ಏನು ಮಾಡ್ಬೇಕು, ನಾವು ಕೊಟ್ಟಿರೋ ಭಾಗಲಬ್ಧ ಸಂಖ್ಯೆ ನಾವು ಆ ಭಾಗಲಬ್ಧ ಸಂಖ್ಯೆನ ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿಕೊಳ್ಬೇಕು. ಸೊ ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿ ಇರ್ತವೆ ಅಂದರೆ p/q ರೂಪದಲ್ಲಿ ಇರ್ತವೆ. q 0ಗೆ ಸಮ ಇರೋದಿಲ್ಲ ಮತ್ತು p ಮತ್ತು q ಏನಾಗಿರುತ್ತೆ ಸಹವಿಭಾಜ್ಯ ಸಂಖ್ಯೆಗಳಾಗಿರ್ತವೆ. ಮತ್ತು √3 +2 ಈ ಕಡೆ ಕಳಿಸ್ಕೊಟ್ರೆ -2. ಉದಾಹರಣೆ ನಿಮಗೆ 5 ಇತ್ತಂದರೆ ಆ ಕಡೆ ಕಳಿಸ್ಕೊಳ್ಳಿ, ಚಿಹ್ನೆ ಏನಾಗುತ್ತೆ ಬದಲಾಗುತ್ತೆ. ಸೊ ನೆಕ್ಸ್ಟ್ ನಾವು ಭಾಗಲಬ್ಧ ಸಂಖ್ಯೆಗಳನ್ನ ವ್ಯವಕಲನ ಮಾಡಿದ್ರೆ ನಮಗೆ p-2q/q ಬರುತ್ತೆ. ಸೊ ಏನಾಗಿದೆ p-2q/q ಒಂದು ಭಾಗಲಬ್ಧ ಸಂಖ್ಯೆ ಆದರೂ ಸಹ √3 ಏನಾಗಿದೆ ಒಂದು ಆ ಭಾಗಲಬ್ಧ ಸಂಖ್ಯೆ. ಆದ್ದರಿಂದ ನಮ್ಮ ಊಹೆ ಏನಾಗಿದೆ ಇಲ್ಲಿ ತಪ್ಪಾಗಿದೆ. ಸೊ ಈಗ ನಿಮಗೆ ಆ ಭಾಗಲಬ್ಧ ಸಾಧಿಸುವುದು ಹೇಗೆ ಅಂತ ಹೇಳ್ಕೊಟ್ಟೆ. ಸೊ ಈಗ ನಿಮಗೆ ಏಳಿಗೆ ಪ್ರಶ್ನೆ ಕೇಳ್ತಾನೆ. ಸೊ ಮೊದಲನೇ ಪಾಠದಿಂದ 2 ಅಂಕಕ್ಕೆ 2 ಪ್ರಶ್ನೆ ಬರೋದ್ರಿಂದ ಸೊ ಮೊದಲನೇ ಪ್ರಶ್ನೆ ನಿಮಗೆ ಯಾವಾಗಲೂ ಆ ಭಾಗಲಬ್ಧ ಸಂಖ್ಯೆನೇ ಆಗಿರುತ್ತೆ ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ನಿಮಗೆ ಏಳಿಗೆ ರೂಪದಲ್ಲಿ ಕೊಟ್ಟಿರ್ತಾನೆ. ಸೊ ನಿಮಗೆ ಇಲ್ಲಿ ನೀವು ತಾಳೆ ನೋಡಿ ಅಂತ ಮಾಡಿರ್ತಾರಲ್ಲ ಅದ್ರ ಮೇಲೆ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ನಾವು ಸೂತ್ರ ನೋಡ್ಕೊಳ್ಳೋಣ. a/b = ಲಾಸಹ × ಮಾಸಹ ಸೂತ್ರ ಇಲ್ಲಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಅದೇ ಸೂತ್ರ ನಾವಿಲ್ಲಿ ಬಹಳಷ್ಟು ಉಪಯೋಗಿಸ್ತೀವಿ. ಸೊ ಈಗ ನಿಮಗೆ ಇವಾಗ ಇದು ಮಾಡೋ ಪೇಪರ್ 4ರಲ್ಲಿದೆ ಈ ಪ್ರಶ್ನೆ. ಸೊ ಆ ಪ್ರಶ್ನೆ ಹೇಗೆ ಸಾಲ್ವ್ ಮಾಡೋದನ್ನು ಹೇಳ್ಕೊಡ್ತೀನಿ. ಫಸ್ಟ್ ನಾವು ಇಲ್ಲಿ ಏನು ಮಾಡ್ಬೇಕಂದ್ರೆ ಈ ಏಳಿಗೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕಾದ್ರೆ ನಾವು ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತ ನಾವು ಒಂದು ಕಡೆ ಬರ್ಕೋಬೇಕು ಮತ್ತು ನೀಟಾಗಿ ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಹಂಗಾರೆ ನಿಮಗೆ ಸಾಲ್ವ್ ಮಾಡೋದು ತುಂಬ ಈಸಿ ಆಗುತ್ತೆ ಇದು. ಸೊ ಇಲ್ಲಿ ನೋಡ್ಬೋದು ನಾವು ಮೊದಲನೇದಾಗಿ ನಮಗೆ ಏನು ಕೊಟ್ಟಿದ್ದಾನೆ, 2 ಸಂಖ್ಯೆಗಳ ಗುಣಲಬ್ಧ. 2 ಸಂಖ್ಯೆಗಳು ಅಂತ ಯಾವುವು, a ಒಂದು ಸಂಖ್ಯೆ b ಒಂದು ಸಂಖ್ಯೆ ಆಗಿರೋದು ಇದರಲ್ಲಿ. ಸೊ ಇಲ್ಲಿ ಏನಂತ ಬರ್ಕೋಬೋದು ನಾವು a/b ಎಷ್ಟಂತ ಹೇಳಿದ್ದಾನೆ ನಮಗೆ 2366. ಸೊ ಏನಂತ ಬರ್ಕೋಬೋದು ನಾವು 2 ಸಂಖ್ಯೆಗಳ ಗುಣಲಬ್ಧ ಏನು ಕೊಟ್ಟಿದೆ ನಮಗೆ 2366 ಮತ್ತು ಅವುಗಳ ಮಾಸಹ 13. ಸೊ ನಮಗೆ ಮಾಸಹ ಎಷ್ಟು ಹೇಳಿದ್ದಾನೆ 13 ಹೇಳಿದ್ದಾನೆ. ಸೊ ಫಸ್ಟ್ ಏನು ಕಂಡುಹಿಡಿಯ ಕೇಳಿದ್ರೆ ನಮಗೆ ಅವುಗಳ ಲಾಸಹ ಕಂಡುಹಿಡಿಯಿರಿ. ಸೊ ನೀವು ಲಾಸಹ ಕಂಡುಹಿಡಿದ್ರೆ 1 ಮಾರ್ಕ್ಸ್. ಮತ್ತು ನಿಮಗೆ ಒಂದು ಸಂಖ್ಯೆ 91 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಸೊ ಉದಾಹರಣೆಗೆ ಇಲ್ಲಿ a/b ಕೊಟ್ಟಿದ್ದೇನೆ. a ಅಥವಾ b ಅಲ್ಲಿ ಒಂದು ಸಂಖ್ಯೆ ಏನಾಗಿದೆ ನಿಮಗೆ 91 ಆಗಿದೆ, ಅಂದರೆ ಇನ್ನೊಂದು ಸಂಖ್ಯೆ b ಏನು ಅಂತ ಕೇಳಿದ್ದಾನೆ. ಸೊ ಮೊದಲನೇದಾಗಿ ನಾವೇನು ಕಂಡುಹಿಡಿಯೋಣ, ಲಾಸಹ ಕಂಡುಹಿಡಿಯೋಣ. ಆಮೇಲೆ ನಾವೇನು ಮಾಡೋಣ, ಇನ್ನೊಂದು ಸಂಖ್ಯೆ ಯಾವುದನ್ನೋದನ್ನ ಕಂಡುಹಿಡಿಯೋಣ. ಸೊ ಮೊದಲನೇದಾಗಿ ನೋಡಿ ಇಲ್ಲಿ 2 ಸಂಖ್ಯೆಗಳ ಗುಣಲಬ್ಧ 2366 ಮತ್ತು ಅವುಗಳ ಮಾಸಹ 13 ಆದರೆ ಅವುಗಳ ಲಾಸಹ ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಸೊ ನಿಮಗೆ ಹೇಳಿದೆ ಅಂತ ತಾಳೆ ನೋಡೋ ಸೂತ್ರ ಏನದು, a/b = ಲಾಸಹ × ಮಾಸಹ ಆಯಿತಾ. ಸೊ ಮೊದಲನೇದಾಗಿ ನೋಡ್ಬೋದು ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, 2 ಸಂಖ್ಯೆಗಳ ಗುಣಲಬ್ಧ ಅಂತ ಹೇಳಿದ್ದಾರೆ. ಏನು 2366 ಆಯಿತಾ. ಇನ್ನೇನು ಕೊಟ್ಟಿದ್ದಾರೆ ನಮಗೆ ಮಾಸಹ ಕೊಟ್ಟಿದ್ದಾರೆ. ಸೊ ಲಾಸಹ ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಗುಣಾಕಾರ ಇರೋದು ಯಾವಾಗಲೂ ಏನಾಗುತ್ತೆ ಈ ಕಡೆ ಬಂದಾಗ ಭಾಗಾಕಾರ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು 2366 ಬೈ 13 ಗುಣಾಕಾರ ಇರೋದು ಇಲ್ಲಿ ಬರುತ್ತೆ. ಸೊ ಇವಾಗ ನಾವು ಲಾಸಹ ಕಂಡುಹಿಡಿಬೋದು. ರೆಕಾರ್ಡಿಂಗ್ ನೋಡ್ರಿ 13 13 13 13 ಇನ್ನೆಷ್ಟು ಉಳಿಯುತ್ತೆ ನಮಗೆ ಇದರಲ್ಲಿ 9 ಉಳಿಯುತ್ತೆ. 9 10 ಉಳಿಯುತ್ತೆ ನಮಗೆ. ಸೊ 10ನ್ನು ಇಲ್ಲ ಹಾಕೊಂಡ್ರೆ ನಮಗೆ 106 ಆಗುತ್ತೆ. ಸೊ 13 × 8 104 ಇನ್ನು 2 ಉಳ್ಕೊಳ್ಳುತ್ತೆ 26 ಆಗುತ್ತೆ. 13 2 26. ಸೊ ನಮಗೆ ಲಾಸಹ ಎಷ್ಟು ಬಂತು ಇಲ್ಲಿ 182 ನಮಗೆ ಲಾಸಹ ಬಂತು. ಸೊ ಇಷ್ಟು ಮಾಡಿದ್ರೆ ನಮಗೆ 1 ಅಂಕ ಕೊಡ್ತಾರೆ. ಸೊ ನೆಕ್ಸ್ಟ್ ನಾವೇನು ಕಂಡುಹಿಡಿಬೇಕಂತಂದರೆ
ಇನ್ನೊಂದು ಪದ ಯಾವುದು, ಇನ್ನೊಂದು ಸಂಖ್ಯೆ ಯಾವುದು ಅಂತ ಕಂಡುಹಿಡಿಯಬೇಕು. ಸೊ ಇವಾಗ ನಮ್ಮ ಮತ್ತೆ ಅದೇ ಸೂತ್ರ ಹಾಕೋಣ. ಯಾವುದು? ಎ ಇಂಟು ಬಿ ಇಸ್ ಈಕ್ವಲ್ ಟು ಲಾಸಹ ಇಂಟು ಮಾಸಹ. ಸೊ ನಿಮಗೆ ಲಾಸಹ ಏನಂತ ಗೊತ್ತಾಗಿದೆ, ಮಾಸಹ ಏನಂತ ಗೊತ್ತಾಗಿದೆ. ಸೊ ಮತ್ತೀಗ ನಾವು ಇನ್ನೊಂದು ಸಂಖ್ಯೆ ಯಾವುದಂತ ನಾವಿಲ್ಲಿ ಕಂಡುಹಿಡಿಯಬೇಕು. ನೋಡಿ ಇವಾಗ ನಾವು ಇವಾಗ ಕೊಟ್ಟಿರೋ ಇಲ್ಲೊಂದು ಸಂಖ್ಯೆ ಕೊಟ್ಟಿರೋ ಇದು ನಾವು ಎ ಅನ್ನ ತಾಳೋಣ. ಎ ಬೆಲೆ ಯಾವ್ದು ತಾಳೋಣ? ನಾವು 91 ತಾಳೋಣ. ಬಿನ ನಾವು ಇಲ್ಲಿ ಕಂಡುಹಿಡಿಯೋಣ. ಸೊ ಅರ್ಧಕ್ಕೆ ಹಾಕೋಣ. ಎ ಅಂದಷ್ಟು 91 ಇಂಟು ಬಿ ಇಸ್ ಈಕ್ವಲ್ ಟು ಲಾಸಹ ಎಷ್ಟು ಬಂದಿದೆ ನಮಗೆ ಇಲ್ಲಿ ಬಂದಿದೆ ಬೆಲೆ 182 ಇಂಟು ಮಾಸಹ ಎಷ್ಟು ಕೊಟ್ಟಿದೆ ನಮಗೆ ಪ್ರಶ್ನೆ ಒಳಗೆ 13 ಕೊಟ್ಟಿದೆ. ಸೊ ನೀವು ಬಿ ಬೆಲೆ ಕಂಡುಹಿಡಬೇಕಂದ್ರೆ ಬಿ ಒಂದೇ ಉಳಿಸ್ಕೋಬೇಕು, ಉಳಿದಿದ್ದ ಸಂಖ್ಯೆಗಳನ್ನ ಈ ಕಡೆ ನಾವು ಶಿಫ್ಟ್ ಮಾಡ್ಕೊತ ಬರಬೇಕು. 182 ಇಂಟು 13/91. ಸೊ ಎಷ್ಟು ನಾವು ಮೇನಾಗಿ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿರಿ, ಈ ಗುಣಾಕಾರ ರೀತಿ ಏನಾಗುತ್ತೆ ಕೆಳಗಡೆ ಬರುತ್ತೆ. ಸೊ ಈಗ 91 ಒಂದಲೇ 91, 91 ಎರಡಲೇ 182 ಬರುತ್ತೆ. ಸೊ ಈಗ 13 ಎರಡಲೇ 26. ಸೊ ಬಿ ಬೆಲೆ ಏನಾಯ್ತು ನಮಗೆ 26 ಅಂತ ಗೊತ್ತಾಯ್ತು. ಸೊ ನೋಡಿ ಇನ್ನೊಂದ್ಸತಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ಟಿದ್ದೀನಿ, ಮತ್ತು ನಮಗೆ ಅದರ ಮಾಸಹ ಕೊಟ್ಟಿದ್ದೇನೆ, ಲಾಸಹ ಕಂಡಿದ್ದೀರಿ ಅಂತ ಹೇಳ್ತೇನೆ. ಅವಾಗ ಏನು ಮಾಡ್ಬೇಕು, ನೀವು ಎ ಇಂಟು ಬಿ ಇಸ್ ಈಕ್ವಲ್ ಟು ಲಾಸಹ ಇಂಟು ಮಾಸಹ ಸೂತ್ರ ಹಾಕಬೇಕು. ಸೊ ನಾವು ಯಾವುದನ್ನು ಕಂಡಿಡಬೇಕು ಅದನ್ನು ನಾವು ಉಳಿಸ್ಕೋಬೇಕು, ಉಳಿದಿದ್ದನ್ನೆಲ್ಲ ನಾವು ಒಂದು ಕಡೆಗೆ ಬರ್ಕೋಬೇಕು. ಸೊ ಗುಣಲಬ್ಧ ಬರ್ಕೊಂಡ್ವಿ, ಮಾಸಹ ಗುಣಕಾರ ಇರೋದು ಯಾವಾಗಲೂ ಏನಾಗುತ್ತೆ, ಭಾಗಾಕಾರ ಆಗುತ್ತೆ. ಸೊ 13 ಒಂದಲೇ 1382 ಎಷ್ಟು ಬರುತ್ತೆ ನಮಗೆ 2366 ಬರುತ್ತೆ. ಸೊ ನಮಗೆ ಲಾಸಹ ಎಷ್ಟು ಅಂತ ಗೊತ್ತಾಯಿತು, 182. ಸೊ ನೆಕ್ಸ್ಟ್ ನಾವು ಎ ಇಂಟು ಬಿ ಇಸ್ ಈಕ್ವಲ್ ಟು ಲಾಸಹ ಇಂಟು ಮಾಸಹ ಹಾಕೋಣ. ನೆಕ್ಸ್ಟ್ ಏನು ಹೇಳಿದೆ ನಮಗೆ ಒಂದು ಸಂಖ್ಯೆ 91 ಅಂತ ಹೇಳಿದೆ. ಸೊ ಎ ಬೆಲೆ ನಾವು 91 ಅಂತ ತಗೊಳ್ಳೋಣ. ಇನ್ನೊಂದು ಸಂಖ್ಯೆ ಕಂಡುಹಿಡಿಯಿರಿ ಅಂತ ಹೇಳಿದೆ. ಸೊ ಬಿಗೆ ನಾವು ಹಂಗೆ ಬಿಟ್ಕೊಳ್ಳೋಣ. ನೆಕ್ಸ್ಟ್ ಲಾಸಹ ಕಂಡುಹಿಡ್ಕೊಂಡು ನಾವು ಎಷ್ಟು 182 17 ಹಾಕಿ, ಮಾಸಹ 13 ಹಾಕಿ. ಸೊ ಈಗ ಬಿ ಬೆಲೆ ಕಂಡುಹಿಡಬೇಕಂದ್ರೆ ಬಿ ಒಂದೇ ಉಳಿಸ್ಕೊಂಡು ಈ ಕಡೆ ಪಕ್ಕದಾಗಿರೋ ಸಂಖ್ಯೆನ ಈ ಕಡೆಗೆ ಕಳಿಸ್ಕೋಬೇಕು. ಸೊ ಗುಣಾಕಾರ ಈ ಕಡೆಗೆ ಬಂದಾಗ ಭಾಗಾಕಾರ ಆಗುತ್ತೆ. ಸೊ 91 91 ಎರಡಲೇ 182, 13 ಎರಡಲೇ 26. ಸೊ ಈಗ ಇಷ್ಟು ಸುಲಭ ಇದೆ ಪ್ರಶ್ನೆ, ಒಂದು ನೀಟಾಗಿ ಅರ್ಥ ಮಾಡ್ಕೊಂಡು ಮಾಡಿದರೆ ತುಂಬ ಈಸಿ ಇದೆ. ಈಗ ನೆಕ್ಸ್ಟ್ ಪ್ರಶ್ನೆ ಮಾಡೋಣ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿದೆ. ಸೊ ಈ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ 135 ಮತ್ತು 75ರ ಮಾಸಹವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ನಂತರ 20 ಮತ್ತು ನಮಗೇನು 135 ಮತ್ತು 75ರ ಮಾಸಹ ಕಂಡುಹಿಡಿಯಿರ್ತೀವಲ್ಲ, ಸೊ ಅವೆರಡನ್ನ ಮತ್ತೆ ನಾವು ಲಾಸಹ ಕಂಡುಹಿಡಿಯೋಕೆ ಹೇಳಿದ್ದಾನೆ. ಸೊ ಇದು ತುಂಬ ಸುಲಭ ಪ್ರಶ್ನೆ ಇದೆ. ಸೊ ಮೊದಲನೇದಾಗಿ ನಮಗೆ ಏನು ಹೇಳಿದ್ದಾನೆ, 135 ಮತ್ತು 75ರ ಮಾಸಹ ಕಂಡುಹಿಡಿಯಿರ್ತಾನೆ. ಸೊ ಇದನ್ನು ಅವಿಭಾಜ್ಯ ಅಪವರ್ತನ ವಿಧಾನ ಮಾಡಿ. ಸೊ 135 ಕೊಟ್ಟಿದೆ ಅಂತಂದಾಗ ಇದು ಮೊದಲನೇದಾಗಿ ನಾವಿದು 3 ಮಗ್ಗಿಲ್ಲಿ ಹೋಗುತ್ತೆ. ಸೊ 3 4 12, ಇನ್ನು ಒಂದು ಉಳ್ಕೊಳುತ್ತೆ 15 ಆಗುತ್ತೆ, 3 5 15 ಆಗುತ್ತೆ. ಸೊ ಈಗ 5 9 45, 3 3 9 ಆಗುತ್ತೆ. ಸೊ ನಮಗೆ ಇಲ್ಲಿ ಏನಾಗಿದೆ, ಕೊನೆಗೆ ಅವಿಭಾಜ್ಯ ಸಂಖ್ಯೆ ಬಂದಿದೆ. ಇಲ್ಲಿಗೆ ಸ್ಟಾಪ್ ಮಾಡೋಣ ಇದನ್ನ. ನೆಕ್ಸ್ಟು 75 ತಗೋಣ. ಸೊ ಇದು 5 1 5, ಇನ್ನೆರಡು ಉಳ್ಕೊಂತು 5 5 25, ಸೊ 5 3 15. ಸೊ ಈ ರೀತಿ ನಾವು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ನಾವು ಲಾಸಹ ಮಾಸಹ ಕಂಡುಹಿಡಿಯೋದು. ಸೊ ಮೊದಲನೇದಾಗಿ ನಮಗೆ ಬಂದಿರುವಂಥ ಅಪವರ್ತನಗಳನ್ನ ಬರ್ಕೊಳ್ಳೋಣ. ಸೊ 135 ಈಸ್ ಈಕ್ವಲ್ ಟು 3 ಎಷ್ಟಿದೆ ನಮಗೆ 1 2 3 ಇದ್ದಾವೆ. ಸೊ 3ರ ಘಾತ 3 ಇಂಟು 5 ಎಷ್ಟಿದೆ ನಮಗೆ 1 ಇದೆ. ನೆಕ್ಸ್ಟು 75ಕ್ಕೆ ಬರ್ಕೊಳ್ಳೋಣ. 5 ಎಷ್ಟಿದ್ದಾವೆ 2 ಇದ್ದಾವೆ. ಸೊ 5ರ ಘಾತ 2 ಇಂಟು 3 ಬರ್ಕೊಳ್ಳೋಣ. ಸೊ ಅವಿಭಾಜ್ಯ ಅಪವರ್ತನ ಬರ್ಕೊಂಡ್ವಿ. ಈಗ ಇದರ ಮಾಸಹ ಕಂಡುಹಿಡಿಯೋಣ. ಸೊ ಮಾಸಹ ಕಂಡುಹಿಡಿಯೋದು ತುಂಬ ಸುಲಭ. ನೆನ್ಪಿಟ್ಕೊಳ್ಳಿ ರೂಲ್ಸ್ ಏನಂದರೆ, ಎರಡು ಸಂಖ್ಯೆಗಳು ನಮಗೆ ಸೇಮ್ ಇರಬೇಕು ಮತ್ತು ಘಾತಾಂಕ ಏನಾಗಿರಬೇಕು, ಕಡಿಮೆ ಇರಬೇಕು. ಉದಾಹರಣೆ ನೋಡ್ರಿ, ಇಲ್ಲಿ ಇಲ್ಲೂ 5 ಐತೆ, ಇಲ್ಲೂ 5 ಐತೆ, ಬಟ್ ಘಾತಾಂಕ ಕಡಿಮೆ ಇರೋದು ಅದು ಇದ್ರದ್ದು. ಸೊ ಮಾಸಹಕ್ಕೆ ನಾವು ಇದನ್ನು ಬರ್ಕೊಳ್ಳೋಣ. ನೆಕ್ಸ್ಟ್ ಸಂಖ್ಯೆ ನೋಡ್ರಿ, 3 ಸಹ ಎರಡರಲ್ಲೂ ಸೇಮ್ ಇದೆ,
ಬಟ್ ಘಾತಾಂಕ ಯಾವ್ದು ಕಡಿಮೆ ಇದೆ ಇದು ಇಲ್ಲಂದ್ರೆ ಇಲ್ಲಿ ಏನಿರುತ್ತೆ 1 ಇರುತ್ತೆ. ಸೊ 3 ಅಂತ ಬರ್ಕೊಳ್ಳೋಣ. ಸೊ ಇವೆರಡನ್ನ ಗುಣಾಕಾರ ಮಾಡಿದ್ರೆ ನಮಗೆ ಏನಾಗುತ್ತೆ 15 ಬರುತ್ತೆ. ಸೊ ಇವಾಗ ಏನು ಬಂತು 175 135 ಮತ್ತು 75ರ ಮಾಸಾಹ ಎಷ್ಟು ಬಂತು ನಮಗೆ 15 ಅಂತ ಬಂತು. ಸೊ ಇವಾಗ ಏನು ಮಾಡಬೇಕು ನಾವು 20 ಮತ್ತು ಇದನ್ನು ಮಾಸಾಹ ಏನು ಬಂತು 15 ಲಾಸಾಹ ಕಡೆ ಕೇಳಿದೆ. ಸೊ ಸೇಮ್ ಇದರ ಥರ. ಸೊ 20 ಬರ್ಕೊಳ್ರಿ ಮತ್ತು 15. ಸೊ ಇದನ್ನು ಸಹ ಅವಿಭಾಜ್ಯ ಅಪವರ್ತನ ವಿಧಾನ ಮಾಡಿ ಇದರ ಲಾಸಹವನ್ನು ಕಂಡುಹಿಡಿಬೇಕು. ನೋಡಿರಿ 2 1 2 0 ಆಗಿ ಬರ್ಕೊಳ್ರಿ. 2 5 10 ಅವಿಭಾಜ್ಯ ಸಂಖ್ಯೆ ಬಂತು. ಇಲ್ಲಿ ಏನು ಇರಿಸ್ರಿ 3 5 15. ಸೊ ಈಗ 20 2 ಎಷ್ಟಿದ್ದಾವೆ 2 ಇದ್ದಾವೆ. ಸೊ 2ರ ಘಾತ 2 ಇಂಟು 5. ಸೊ 15 ಎಷ್ಟಿದೆ ನಮಗೆ 3 ಇಂಟು 5 ಇದೆ. ಸೊ ನಮಗೆ ಇಲ್ಲಿ ಏನು ಹೇಳಿದೆ ಇದರ ಲಾಸಹ ಕಂಡಿದೆ ಅಂತ ಹೇಳಿದೆ. ಸೊ ಲಾಸಹ ಲಾಸಹ ಯಾವ ರೀತಿ ಬರ್ಕೋಬೇಕು ಅಂತಂದರೆ ಎಲ್ಲ ಸಂಖ್ಯೆಗಳು ಬರ್ಕೋಬೇಕು. ಯಾವ ಸಂಖ್ಯೆಗಳು 2 ಸತಿ ಬಂದಿರ್ತವೆ ಅಂದರೆ ಮೇಲೆ ಇದರಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ 5 5 2 ಬಂದಿದೆ. ಸೊ ನಾವು ಯಾವ್ದಾದ್ರು 1 ಬರ್ಕೋಬೇಕು. ಅಥವಾ ಘಾತಾಂಕ ಯಾವ್ದು ಜಾಸ್ತಿ ಇರುತ್ತೋ ಅದನ್ನು ನಾವು ಬರ್ಕೋಬೇಕು. ಇಷ್ಟು ಘಾತಾಂಕ ಸಮ ಇದೆ. ಸೊ ಯಾವ್ದಾದ್ರು 1 ಬರ್ಕೊಂಡ್ರೆ ನಡೆಯುತ್ತೆ. ಸೊ ಫಸ್ಟ್ 8ರ ಘಾತ 2 ಬರ್ಕೊಳ್ರಿ. ನೆಕ್ಸ್ಟು 5 2 ಸತಿ ಇದೆ ಯಾವ್ದಾದ್ರು 1 ಟೈಮ್ ಬರ್ಕೊಳ್ರಿ. ನೆಕ್ಸ್ಟ್ ಏನು ಉಳ್ಕೊಂತು 3 ಉಳ್ಕೊಂತು. ಆ 3ಅನ್ನು ಇಲ್ಲಿ ಹಾಕೊಳ್ರಿ. ಸೊ ನೆಕ್ಸ್ಟ್ ಇವಾಗ 4 ಇಂಟು 5 ಇಂಟು 3 ಇವಾಗ 4 ಇಲ್ಲೇ 20 23 60. ಸೊ ಲಾಸಹ ಎಷ್ಟು 60. ಸೊ ಇಷ್ಟೇ ಈ ಪ್ರಶ್ನೆಯನ್ನು ಸಾಲ್ವ್ ಮಾಡೋದು. ಸೊ ಈಗ ಮುಂದಿನ ಪ್ರಶ್ನೆ ನೋಡೋಣ. ಈ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ 2 ಆಯತಾಕಾರದ ಮೇಜುಗಳು ಉದ್ದವಾಗಿ ಕ್ರಮವಾಗಿ 84 ಸೆಂಟಿಮೀಟರ್ ಮತ್ತು 126 ಸೆಂಟಿಮೀಟರ್ ಆಗಿದ್ದು ಇವುಗಳ ಅಗಲ ಎಷ್ಟಿದೆ 42ಕ್ಕೆ ಸಮನಾಗಿದೆ. 2 ಮೇಜುಗಳು ನಿಖರವಾಗಿ ಹೊಂದುವಂತೆ ಹಾಸಬಹುದಾದ ಚೌಕಾಕಾರದ ಗಾಜಿನ ಫಲಕದ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡ್ರಿ ನಮಗೆ ಪ್ರಶ್ನೆಯಲ್ಲಿ ನಮಗೆ ಗರಿಷ್ಠ ಅಂತ ಕೊಟ್ಟಿದ್ರೆ ನಮಗೆ ಮಾಸಾಹ ಕಂಡುಹಿಡಿಬೇಕು. ಕನಿಷ್ಠ ಅಂತ ಕೊಟ್ಟಿದ್ರೆ ಕಂಡುಹಿಡಿಬೇಕು ನಾವು ಲಾಸಹ ಕಂಡುಹಿಡಿಬೇಕು. ಇದೊಂದು ನೆನ್ಪಿಟ್ಕೊಳ್ಳಿ. ಸೊ ಗರಿಷ್ಠ ಅಂತ ಕೊಟ್ಟರೆ ಏನು ಕಂಡುಹಿಡಿಬೇಕು ನಾವು ಮಾಸಾಹನ ಕಂಡುಹಿಡಿಬೇಕು. ಹಾಗೂ ಪ್ರತಿ ಮೇಜಿಗೆ ಹಾಸಲು ಬೇಕಾಗುವ ಗಾಜಿನ ಫಲಕಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಿ ಅಂತ ನಮಗೆ ಈ ಪ್ರಶ್ನೆಯಲ್ಲಿ ಹೇಳಿದ್ದೇನೆ. ಸೊ ಮೊದಲನೇದಾಗಿ ಸೇಮ್ ಮೇಲಿನ ಪ್ರಶ್ನೆ ಮಾಡಿದ್ದು ಅದೇ ರೀತಿ ನಾವು ಫಸ್ಟ್ ಅವಿಭಾಜ್ಯ ಅಪವರ್ತನಗಳನ್ನು ಬರ್ಕೊಳ್ಳೋಣ. ಅವಿಭಾಜ್ಯ ಅಪವರ್ತನಗಳನ್ನು ಬರ್ಕೊಳ್ಳೋಣ. ಫಸ್ಟು ಮಾಸಾಹ ಕಂಡುಹಿಡ್ಕೊಳ್ಳೋಣ. ಆ ಬಂದಿರೋ ಮಾಸಾಹದಿಂದ ನಾವು ಈ ಸಂಖ್ಯೆಗಳನ್ನ ಭಾಗಾಕಾರ ಮಾಡಿದರೆ ನಮಗೆ ಉತ್ತರ ಸಿಗುತ್ತೆ. ಸೊ ಮೊದಲನೇದಾಗಿ ನಮಗೆ ಇಲ್ಲಿ ಎಷ್ಟು ಬಂದಿದೆ 84 ಸೆಂಟಿಮೀಟರ್ ಹೇಳಿದ್ದೇನೆ. ಸೊ 84 ಮತ್ತು 126 ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಬಿಡಿಸೋಣ. 2 4 8 2 2 4 2 2 4 2 1 2 3 7 21. ಸೊ ನೆಕ್ಸ್ಟ್ ನೋಡೋಣ 2 6 12 2 3 6. ನೆಕ್ಸ್ಟ್ 3 2 6 3 1 3 3 7 21. ಸೊ ನಾವು ಈ ಕಡೆ ಇವ ಅವಿಭಾಜ್ಯ ಅಪವರ್ತನಗಳನ್ನ ಬರ್ಕೊಳ್ಳೋಣ. ಸೊ 84 2 ಎಷ್ಟಿದಾವೆ 2 ಇದ್ದಾವೆ. ಸೊ 2ರ ಘಾತ 2 ಇಂಟು 3 ಇಂಟು 7. ಸೊ ನೆಕ್ಸ್ಟು 126. ಸೊ 2 ಎಷ್ಟೈತೆ 1 ಇದೆ. ಸೊ 3 ಎಷ್ಟಿದಾವೆ ನಮಗೆ 2 ಇದ್ದಾವೆ. ಸೊ 3ರ ಘಾತ 2 ಇಂಟು 7ನ ಬರ್ಕೊಳ್ಳೋಣ. ಸೊ ಇಲ್ಲಿ ನಾವು ಪ್ರಶ್ನೆಯಲ್ಲಿ ಏನಂತ ಮೆನ್ಷನ್ ಮಾಡಿದ್ರೆ ಗರಿಷ್ಠ ಅಂತ ಕೊಟ್ಟಿದ್ದೀನಿ. ಸೊ ಗರಿಷ್ಠ ಆದಾಗ ನಾವೇನು ಮಾಡಬೇಕು ಮಾಸಾಹನ ಕಂಡುಹಿಡಿಯಬೇಕು. ಸೊ ಮಾಸಾಹ ಅಂದರೆ ಹೇಳಿದ್ರೆ ಮಾಸಾಹಕ್ಕೆ ಎರಡರಲ್ಲೂ ಸೇಮ್ ಇರಬೇಕು, ಘಾತಾಂಕ ಚಿಕ್ಕದಿರಬೇಕು. ಉದಾಹರಣೆ ನೋಡ್ರಿ ಇಲ್ಲಿ ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಸೊ ಯಾಕೆ ಚಿಕ್ಕದ ಘಾತಾಂಕ ಏನಿಲ್ಲಂದ್ರೆ ಏನಿರುತ್ತೆ 1 ಇರುತ್ತೆ ಇಲ್ಲಿ ಘಾತಾಂಕದ. ಸೊ 2ರ ಘಾತ 2ನ ಬರ್ಕೋಬೇಕು. ಇಲ್ಲಿ ನೋಡ್ರಿ 3 ಸೇಮ್ ಇದೆ, ಬಟ್ ಯಾವ್ದು ಬರ್ಕೋಬೇಕು ಕಡಿಮೆ ಆಗಿರುತ್ತೆ ಅದು. ನೆಕ್ಸ್ಟು 7. ಸೊ ಇದೆಲ್ಲ ಗುಣಾಕಾರ 2 3 6 6 7 42. ಸೊ ನಮಗೆ ಸಿಕ್ತು ಮಾಸಾಹ 42 ಅಂತ ಸಿಕ್ತು. ಸೊ ಈಗ ನಾವು ಈ ಬಂದಿರೋ ಮಾಸಾಹದಿಂದ ಕೊಟ್ಟಿರುವ ಸಂಖ್ಯೆಗಳು ಇವೆರಡನ್ನ ಏನು ಮಾಡಬೇಕು ನಾವು ಭಾಗಾಕಾರ ಮಾಡಿದ್ರೆ ನಮಗೆ ಉತ್ತರ ಸಿಗುತ್ತೆ. ಸೊ ನೋಡಿ ನಾವು
ಮೊದಲ ಮೇಜಿಗೆ ಬೇಕಾದ ಘನಫಲ, ಚೌಕಾಕಾರದ, ನಾನು ಶಾರ್ಟ್ ಫಾರ್ಮ್ ಬರ್ತಿದ್ದೀನಿ, ಅದನ್ನ ಫುಲ್ ಬರೋ ಘನಫಲ ಎಷ್ಟು ಅಂತ ನೋಡೋಣ. ಸೊ ಎಷ್ಟು ಹೇಳಿದ್ದೇನೆ, ಫಸ್ಟ್ 84 ಸೆಂಟಿಮೀಟರ್ ಹೇಳಿದ್ದೇನೆ. ಸೊ 84 ಎಷ್ಟರಿಂದ 42ರಿಂದ ಭಾಗಾಕಾರ ಮಾಡಿ, ಮಾಸಾಹದಿಂದ 42 42 2 ಸೂತ್ರ ನಮಗೆ 2. ನೆಕ್ಸ್ಟು ಈಗ ಎರಡನೇ ಮೇಜು, ಎರಡನೇ ಮೇಜ್ಗೆ ಬೇಕಾದ ಘನಫಲ ಏನು ನಿಮಗೆ ಇಲ್ಲಿ 126 ಇದೆ. ಸೊ 126/42. ಸೊ 42 ಒಂದಲೇ 42 ಮೂರಲೇ 126. ಸೊ ಉತ್ತರ ನಮಗೆ 3. ಸೊ ಈ ರೀತಿ ನಾವು ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕು. ಸೊ ಇಲ್ಲಿ ಮೇನಾಗಿ ನಾವು ನೆನ್ಪಿಟ್ಕೋಬೇಕಾಗಿರೋದು ಏನಂದರೆ, ನಮಗೆ ಗರಿಷ್ಠ ಅಂತ ಬಂದಾಗ ಮಾಸಾಹ ತಗೊಳ್ಳೋದು, ಕನಿಷ್ಠ ಅಂತ ಬಂದಾಗ ಲಾಸಾಹ ತಗೊಳ್ಳೋದು. ಹಾಗೆ ನಮಗೆ ಬಂದಿರೋಂಥ ಲಾಸಾಹ ಮಾಸಾಹದಿಂದ ನಾವೇನು ಮಾಡಬೇಕು, ನಾವು ಇನ್ನು ಭಾಗಾಕಾರ ಮಾಡಿ ನಮಗೆ ಉತ್ತರಗಳು ಸುಲಭವಾಗಿ ಬರ್ತವೆ. ಸೊ ಇಲ್ಲಿ ಮುಂದಿನ ಪ್ರಶ್ನೆ ನೋಡೋಣ. ಎರಡು ಸಂಖ್ಯೆಗಳ ಮಾಸಾಹ ಮತ್ತು ಲಾಸಾಹಗಳ ಗುಣಲಬ್ಧ 2016. ಮುಂಚೆ ಈ ಥರ ಪ್ರಶ್ನೆ ಸಾಲ್ವ್ ಮಾಡಿದ್ದೀನಿ. ಸೊ ಇದು ಮೊದಲ ಪ್ರಶ್ನೆ ಪತ್ರಿಕೆಯಲ್ಲೂ ಇದೆ, ಮತ್ತು ಪ್ರಿಪರೇಟರಿಯಲ್ಲೂ ಸಹ ಸೆಕೆಂಡ್ ಪ್ರಿಪರೇಟರಿಯಲ್ಲಿ ಈ ಪ್ರಶ್ನೆ ಕೇಳಿದ್ದಾನೆ. ಸೊ ಎರಡು ಸಂಖ್ಯೆಗಳು ಮಾಸಾಹ ಮತ್ತು ಲಾಸಾಹಗಳ ಗುಣಲಬ್ಧ 2016 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆ 42, ಅದರ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ, ಹಾಗೂ ಆ ಎರಡು ಸಂಖ್ಯೆಗಳ ಮಾಸಾಹವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಸೊ ಮೊದಲನೇದಾಗಿ ಇಲ್ಲಿ ಏನು ಕೊಟ್ಟಿದ್ದಾನೆ, ನಮಗೆ ಎರಡು ಸಂಖ್ಯೆಗಳ ಸೂತ್ರ ಗೊತ್ತಲ್ಲ, ಈ ಥರ ನೋಡೋದು. ಲಾಸಾಹ ಇಂಟು ಮಾಸಾಹ ಏನಾಗಿರುತ್ತೆ, ಎ ಇಂಟು ಬಿ ಆಗಿರುತ್ತೆ. ಸೊ ನಮಗೆ ಏನು ಹೇಳಿದ್ದಾನೆ, ಲಾಸಾಹ ಮತ್ತು ಮಾಸಾಹಗಳ ಗುಣಲಬ್ಧ ಏನು ಹೇಳಿದ್ದಾನೆ, ನಮಗೆ 2016 ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ. ಸೊ ಅದರಲ್ಲಿ ಏನು ಹೇಳಿದ್ದಾನೆ, ಒಂದು ಸಂಖ್ಯೆ 42 ಆದರೆ ಇನ್ನೊಂದು ಸಂಖ್ಯೆ ಗೊತ್ತಿಲ್ಲ, ಎ 42 ಆದರೆ ಬಿ ಸಂಖ್ಯೆಯನ್ನು ಕಂಡಿದೆ ಅಂತ ಹೇಳಿದ್ದೀನಿ. ಸೊ ನಾನು ಹೇಳಿದೆ, ಯಾವುದರ ಬೆಲೆ ಬೇಕೋ ಅದು ಮಾತ್ರ ಇಲ್ಲಿ ಉಳಿಸ್ಕೋಬೇಕು. ಸಂಖ್ಯೆ ಗುಣಕಾರ ಇದ್ದರೆ ಏನಾಗುತ್ತೆ, ಈ ಕಡೆ ಬಂದ ನಮಗೆ ಭಾಗಾಕಾರ ಆಗುತ್ತೆ. ಸೊ 2016/42 ಇಂಟು ಬಿ. ಸೊ ಏನು ಭಾಗಾಕಾರ ಮಾಡಿ ನೋಡ್ರಿ, 42 ಒಂದಲೇ 42 ನಾಲ್ಕಲೇ 188 ಬರುತ್ತೆ, 188 ಬರುತ್ತೆ. ನೆಕ್ಸ್ಟ್ ಅದನ್ನ ಭಾಗಾಕಾರ ಮಾಡಿದ್ರೆ ನಮಗೆ 42 48ಲೇ, ಇದನ್ನು ಸ್ಟೆಪ್ ಭಾಗಾಕಾರ ಆದರೂ ಮಾಡಿರಲಿ, ಕಾರ್ಡಿಂಗ್ ಮೆಥಡ್ ಆದರೂ ಮಾಡಿದ್ರೆ ನಮಗೆ 48 ಬರುತ್ತೆ. ಸೊ ಬಿ ಬೆಲೆ ನಮಗೆ 48. ಸೊ ನಮಗೆ ಏನು ಗೊತ್ತಾಯ್ತು, ಇವಾಗ ಬಿ ಬೆಲೆ ಗೊತ್ತಾಯಿತು. ನೆಕ್ಸ್ಟ್ ಏನು ಮಾಡೋಕ್ಕೆ ಹೇಳಿದ್ದಾನೆ, ಸಂಖ್ಯೆ ಕಂಡುಹಿಡಿದ್ಮೇಲೆ ಆ ಎರಡು ಸಂಖ್ಯೆಗಳ ಮಾಸಾಹ ಹೇಳಿದ್ದಾನೆ. ಸೊ ಅವಿಭಾಜ್ಯ ಅಪವರ್ತನ ವಿಧಾನ. ಸೊ ಇಲ್ಲಿ ನೋಡಿ 42 ಬರ್ಕೊಳ್ರಿ, ಈ ಕಡೆ 48 ಬರ್ಕೊಳ್ರಿ. ಸೊ 2 2 4, 2 1 2, 7 3 21, 2 2 4, 2 4 8, 2 1 2, 2 2 4, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2 6 12, 2
2 3 6. ಸೊ ಎಷ್ಟು ನಮಗೆ ಬಂತು. ಈಗ ನಾವು ಇದನ್ನು ಬರ್ಕೊಳ್ಳೋಣ. 48 ಈಸ್ ಈಕ್ವಲ್ ಟು 2 ಇಂಟು 3 ಇಂಟು 7. ಸೊ 48 ಈಸ್ ಈಕ್ವಲ್ ಟು, ಸೊ 2 ಎಷ್ಟು 4 ಇದ್ದಾವೆ. ಸೊ 2 ರ ಘಾತ 4 ಇಂಟು 3. ನಮಗೆ ಏನು ಹೇಳಿದ್ದಾರೆ, ಮಾಸ ಹಾಕಿ ಕೇಳಿದ್ದಾನೆ. ಸೊ ಮಾಸ ನೋಡಿದ್ರೆ ಎರಡರಲ್ಲಿ ಸೇಮ್ ಇರಬೇಕು, ಘಾತಾಂಕ ಚಿಕ್ಕದಿರಬೇಕು. ಸೊ 2ರಲ್ಲಿ 2 ಇದೆ, ಘಾತಾಂಕ ಚಿಕ್ಕದಿದೆ, 2ರ ಘಾತ 1 ಚಿಕ್ಕದಿದೆ. ಸೊ 2 ಬರ್ಕೊಳ್ಳೋಣ. ಸೊ 3 ಸೇಮ್ ಇದೆ, 3 ಬರ್ಕೊಳ್ಳೋಣ. ಸೊ 2 3 6. ಸೊ ಮಾಸ ಏನು ಬಂತು ನಮಗೆ 6 ಬಂತು. ಈಗ ಮುಂದಿನ ಪ್ರಶ್ನೆ ನೋಡೋಣ. ಸೊ ಈ ರೀತಿ ಪ್ರಶ್ನೆ ಸಹ ನಿಮಗೆ ಅಥವಾ ಪ್ರಶ್ನೆ ಕೇಳ್ತಾನೆ. ಸೊ ನಿಮಗೆ 2 ಮಾರ್ಕ್ಸ್ ಬೇಕಾದ್ರೆ ಕೇಳ್ಬೋದು ಇದನ್ನು. ಸೊ ಇದೊಂದು ನೋಡ್ಕೊಳ್ಳಿ, ತಾಳೆ ನೋಡಿ ಪ್ರಶ್ನೆ ನಿಮಗೆ ಹೇಳಿಕೆ ಕೊಟ್ಟಿರ್ತಾನೆ, ನಿಮಗೆ 2 ಸಂಖ್ಯೆ ಕೊಟ್ಟಿರ್ತಾನೆ. ಸೊ ಅದರ ಲಾಸಹ ಮಾಸಹ ಕಂಡಿಡ್ದೆ ನೀವು ಇಲ್ಲಿ ತಾಳೆ ನೋಡಬೇಕಾಗುತ್ತೆ. ಸೊ ಮೊದಲನೇದಾಗಿ ಈ ಪ್ರಶ್ನೆ ಒಂದು ಸಾಲ್ವ್ ಮಾಡಿ ತೋರಿಸ್ತೇನೆ. ಇದೇ ಥರ ಉದಾಹರಣೆಗಳು ನಿಮಗೆ LBL ಸಿಗುತ್ತೆ, ಸಾಲ್ವ್ ಮಾಡಿ. ಸೊ ಮೊದಲನೇದಾಗಿ 36 ಕೊಟ್ಟೇನೆ. ಸೊ 36 ನಾವು
ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಬಿಡಿಸೋಣ. ಸೊ 3 1 3 3 7 6. ಸೊ 2 6 12 2 3 6. ಸೊ ಈಗ ನೋಡ್ರಿ 2 ಎಷ್ಟಿದೆ 36. 2 2 ಇದೆ 2 ರ ಘಾತ 2 3 ರ ಘಾತ 2. ನೆಕ್ಸ್ಟ್ 120 ಬರ್ಕೋಣ ಸೇಮ್ ಇದೇ ರೀತಿ 2 6 12 0 ಹಾಗೆ ಬರ್ಕೊಳ್ರಿ 2 3 6 3 10 30 2 5 10. ಸೊ 120 ಬರ್ಕೊಳ್ಳೋಣ. 2 ಎಷ್ಟಿದೆ 3 ಇದೆ ಸೊ 2 ರ ಘಾತ 3 ಇಂಟು 3 ಇಂಟು 5 ಬರ್ಕೊಳ್ಳಿ. ಸೊ ನಾವು ಫಸ್ಟ್ ಏನು ಮಾಡಬೇಕು ಲಾಸಹ ಮಾಸಹ ಕಂಡುಹಿಡಿಯಬೇಕು. ಸೊ ಫಸ್ಟ್ ಲಾಸಹ ಬರ್ಕೊಂಡಿದ್ದೇನೆ ಲಾಸಹ ನೆಕ್ಸ್ಟ್ ಏನು ಕಂಡುಹಿಡಿಯೋಣ ಮಾಸಹನ ಕಂಡುಹಿಡ್ಕೊಳ್ಳೋಣ. ಆಮೇಲೆ ನಾವು ತಳ ನೋಡಬೇಕಾಗುತ್ತೆ. ಸೊ ಲಾಸಹ ನೋಡ್ರಿ ಎರಡರ ಸೇಮ್ ಇದ್ದಾಗ ಘಾತಾಂಕ ಯಾವ್ದು ಜಾಸ್ತಿ ಇರುತ್ತೆ ಅದನ್ನು ಬರ್ಕೋಬೇಕು. ಉದಾಹರಣೆ ನೋಡ್ರಿ 2 ರ ಘಾತ 2 ಇದೆ 2 ರ ಘಾತ 3 ಇದೆ. ಸೊ ನಾವು ಇಲ್ಲಿ ಯಾಕೆ ಬರ್ಕೋಬೇಕು 2 ರ ಘಾತ 3 ಬರ್ಕೋಬೇಕು. ನೆಕ್ಸ್ಟ್ 3 ನೋಡ್ರಿ 2 ಸೇಮ್ ಇದೆ ಘಾತಾಂಕ ಯಾವ್ದು ಜಾಸ್ತಿ ಇದೆ 3 ರ ಘಾತ 2 ಅದನ್ನು ನಾವೆಲ್ಲಿ ಬರ್ಕೊಳ್ಳೋಣ. ನೆಕ್ಸ್ಟ್ ಇನ್ನೂ ಸಂಖ್ಯೆ ಬರ್ಕಂತ 5 ಅದನ್ನು ಸಹ ಇಲ್ಲಿ ಲಾಸಹದಲ್ಲಿ ಬರೆಯೋಣ. ನೆಕ್ಸ್ಟ್ ಟೈಮ್ ಮಾಸಹ ನೋಡ್ರಿ 2 ಸೇಮ್ ಇರಬೇಕು ಘಾತಾಂಕ ಕಮ್ಮಿ ಇರಬೇಕು. ಸೊ 2 ರ ಘಾತ 3 2 ರ ಘಾತ 2 ಇದೆ. ಸೊ ಅದು 2 ರ ಘಾತ 2 ಇಂಟು 3. 2 ರ ಘಾತ 3 ಅಂದರೆ 2 2 4 4 2 8 9 ಇಂಟು 5. ಸೊ ನೆಕ್ಸ್ಟ್ ಇದೆ ನಾವು ಗುಣಕಾರ ಮಾಡ್ಕೋಬೇಕು. ಇಲ್ಲಿ ಮಾಸಹ 2 4 4 3 12 ಆಗುತ್ತೆ. ಸೊ ಇದನ್ನು ಗುಣಕಾರ ಮಾಡಿದರೆ 5 8 40 49 360 ನಮಗೇನಾಗುತ್ತೆ ಲಾಸಹ ಸಿಗುತ್ತೆ. ಸೊ ಈಗ ನಮಗೆ ಲಾಸಹ ಮಾಸಹ ಸಿಕ್ತು. ನಾವು ನೆಕ್ಸ್ಟ್ ಟೈಮ್ ಮಾಡೋದು ತಾಳೆ ನೋಡೋಣ. ಸೊ ತಾಳೆ ನೋಡೋದು ಹೇಗೆಂದರೆ ಎ ಇಂಟು ಬಿ ಈಸ್ ಈಕ್ವಲ್ ಟು ಲಾಸಹ ಇಂಟು ಮಾಸಹ. ಸೊ ಇಲ್ಲಿ ನೋಡಿರಿ ಎ ಇಂಟು ಬಿ ಅಂದರೆ ನೀವು ಕೊಟ್ಟಿರೋ ಪ್ರಶ್ನೆಯಲ್ಲಿ 36 ಮತ್ತು 120. ಸೊ ನೆಕ್ಸ್ಟ್ ನಮಗೆ ಲಾಸಹ ಎಷ್ಟು ಬಂದಿದೆ 360 ಇಂಟು 12. ಸೊ ಇವೆರಡನ್ನ ನಾವು ಗುಣಾಕಾರ ಮಾಡಿದ್ರೆ ಉತ್ತರ ಏನಾಗಬೇಕು ಸೇಮ್ ಬರುತ್ತೆ ಮಾಡೋಣ. 0 0 2 6 12 2 3 6 1 7 1 36 34 0 2 3 1 ಎಷ್ಟು ಬಂದು ನಮಗೆ 4320 ಬಂತು. ಸೊ ಈ ಕಡೆ ಚೆಕ್ ಮಾಡೋಣ 2 ಇಂಟು 0 0 2 6 12 2 3 6 1 7 1 0 0 1 6 6 1 3 3 0 2 7 6 7 6 13 ಸೊ ಎರಡು ಸೈಡ್ ಏನಾಯ್ತು ನಮಗೆ ಉತ್ತರ ಸಮ ಬಂತು. ಸೊ ಈ ರೀತಿ ನಮಗೆ ತಾಳೆ ಮಾಡಲಿಕ್ಕೆ ಕೇಳಿದಾಗ ಈ ರೀತಿ ಮಾಡಿರಿ. ಏನಿಲ್ಲ ಕೊಟ್ಟಿರೋ ಪ್ರಶ್ನೆ ನಮಗೆ ಎ ಇಂಟು ಬಿ ಅನ್ನ ತಗೊಳ್ರಿ. ಸೊ ಫಸ್ಟ್ ಅದು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಸಾಲ್ವ್ ಮಾಡ್ಕೊಳ್ರಿ. ನೆಕ್ಸ್ಟ್ ಬಂದಿದ್ದಕ್ಕೆ ನಾವು ಲಾಸಹ ಮಾಸಹ ಕಂಡಿದ್ದು ಒಂದು ಸೂತ್ರ ಇದೆ ಎ ಇಂಟು ಬಿ ಈಸ್ ಈಕ್ವಲ್ ಟು ಲಾಸಹ ಇಂಟು ಮಾಸಹ ಆ ಸೂತ್ರ ಹಾಕಿ ಲೆಕ್ಕನ ಸಾಲ್ವ್ ಮಾಡಿ. ಸೊ ನಿಮಗಿದು ವಾಸ್ತವ ಸಂಖ್ಯೆಗಳ ಏನು ಪಾಠ ಇದೆಯಲ್ಲ ಇದರಲ್ಲಿ 2 ಮಾರ್ಕ್ಸ್ 2 ಅಂಕದ ಪ್ರಶ್ನೆಗಳು ಬರ್ತವೆ. ಸೊ ಇಷ್ಟು ಕಲಿಸ್ಕೊಂಡ್ರೆ ಇಷ್ಟು ನಿಮಗೆ ಪ್ರಶ್ನೆಗಳು ಬರೋ ಸಾಧ್ಯತೆ ತುಂಬ ಇದೆ. ಅದು ಹೇಳಿಕೆ ಪ್ರಶ್ನೆಗಳು ಅರ್ಥ ಮಾಡ್ಕೊಂಡು ನಮಗೆ ಏನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ, ನಿಮಗೆ ಲಾಸಹ ಕಂಡುಹಿಡಿಯಕ್ಕೆ ಕೇಳಿದಾರೋ ಅಥವಾ ಮಾಸಹ ಕಂಡುಹಿಡಿಯಕ್ಕೆ ಕೇಳಿದಾರೋ ಅಂತ ನಾವು ಚೆಕ್ ಮಾಡ್ಕೊಂಡು ಮಾಡಿ ತುಂಬ ಸುಲಭವಾಗಿ ನಾವು ಇಷ್ಟರಿಂದ 4 ಮಾರ್ಕ್ಸ್ ಕನ್ಫರ್ಮ್ ಆಗಿ ತಗೋಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ವರ್ಜಿಸುವ ವಿಧಾನ ಮತ್ತು ಶೋಧಕ ಸೂತ್ರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಯಾರು ಹೊಸದಾಗಿ ನನ್ನ ಚಾನಲ್